ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 2020ರಲ್ಲಿ ನಡೆಸುವ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ಮತ್ತು ಕನ್ನಡ ಶಿಕ್ಷಕರಿಗೆ ಅನ್ವಯವಾಗುವ ಪಠ್ಯಕ್ರಮವನ್ನು ನಾವು ನೋಡೋಣ. ಈ ಒಂದು ತರಗತಿಯಲ್ಲಿ ನಾವು ಇವತ್ತು ಚರ್ಚೆ ಮಾಡತಕ್ಕಂಥ ಮುಖ್ಯವಾದ ಅಂಶಗಳು ಏನಪ್ಪ ಅಂದರೆ ಪತ್ರಿಕೆಗಳು. ಪತ್ರಿಕೆ ಅಂದರೆ ಇರೋದ ಒಂದು ಪತ್ರಿಕೆ ಇರ್ತದೆ. ಅದರ 4 ಸಬ್ಜೆಕ್ಟ್ ಒಂದೊಂದು ಭಾಷಾ ಶಿಕ್ಷಕರಿಗೆ ಅಥವಾ ಲ್ಯಾಂಗ್ವೇಜ್ ಶಿಕ್ಷಕರಿಗೆ ಇರ್ಬೋದು, ವಿಷಯ ಶಿಕ್ಷಕರಿಗೆ ಅಪ್ಲಿಕೇಬಲ್ ಆಗುವಂಥದ್ದು. ಅದ್ರಾಗೇನು ವ್ಯತ್ಯಾಸ ಇರೋದಿಲ್ಲ. ಅದೇ ರೀತಿಯಾಗಿ ಪಠ್ಯಕ್ರಮದ ಸಂಪೂರ್ಣ ವಿಶ್ಲೇಷಣೆ. ಹಾಗಾದರೆ ಇನ್ನೇಕೆ ತಡ ಮಾಡೋದು, ಈ ಪಠ್ಯಕ್ರಮವನ್ನು ವಿಶ್ಲೇಷಣೆ ಮಾಡೋಣ. ಈ ಮೊದಲನೇದಾಗಿ ಈ ಸಮಾಜ ವಿಜ್ಞಾನ ಅಥವಾ ಕನ್ನಡ ಶಿಕ್ಷಕರು ಇರ್ಬೋದು, ಇಂಗ್ಲೀಷ್ ಶಿಕ್ಷಕರು ಇರ್ಬೋದು, ಇವರಿಗೆ ಒಂದೇ ಥರನಾದಂಥ ಪಠ್ಯಕ್ರಮ ಇರುತ್ತೆ. ಅದರಲ್ಲಿ ಏನು ಚೇಂಜಸ್ ಇರಲ್ಲ. ಏನಪ್ಪ ಲ್ಯಾಂಗ್ವೇಜ್ ಅಷ್ಟೇ, ಅದು ಆಯಾ ಭಾಷೆದೊಳಗೆ ಬೇರೆ ಬೇರೆ ಆಗಿರುತ್ತದೆ, ಅದೇನಿರಲ್ಲ. ಬಟ್ ಇಬ್ಬರಿಗೂ ಆ್ಯಸ್ ಇಟ್ ಈಸ್ ಸೇಮ್ ಆಗಿರುತ್ತದೆ. ಮೊದಲನೇದಾಗಿ ಈ ಒಂದು ಸಮಾಜ ವಿಜ್ಞಾನ ಮತ್ತು ಕನ್ನಡ ಶಿಕ್ಷಕರಿಗೆ ಯಾವ್ಯಾವ ಸಬ್ಜೆಕ್ಟ್ಗಳು ಇರ್ತಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. 1ರಿಂದ 5ನೇ ತರಗತಿಯವರೆಗೆ ಪೇಪರ್ 1 ಸಂಬಂಧಪಡುತ್ತೆ. 6ರಿಂದ 8ನೇ ತರಗತಿಯವರೆಗೆ ಏನಾಗುತ್ತೆ ಪೇಪರ್ 2 ಅಪ್ಲಿಕೇಬಲ್ ಆಗುವಂಥದ್ದು. ಈ ಪೇಪರ್ 1 ಮತ್ತು ಪೇಪರ್ 2ಗೆ ಈ ಕನ್ನಡ ವಿಷಯದಲ್ಲಿ ಪಠ್ಯಕ್ರಮ ಏನಾಗಿರುತ್ತೆ ಒಂದೇ ಆಗಿರುತ್ತೆ. ಅದರಲ್ಲಿ ಯಾವುದೇ ಬದಲಾವಣೆ ಆಗಿರುವುದಿಲ್ಲ. ಹಾಗಾದರೆ ಈ ಕನ್ನಡ ವಿಷಯದಲ್ಲಿ ಮುಖ್ಯವಾದಂಥ ಟಾಪಿಕ್ ಏನಿಟ್ಟಾರೋ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ ಅಂತೇಳಿ. ಈ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಒಟ್ಟು 15 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು. 15 ಅಂಕಗಳಿಗೆ ಏನು ಮಾಡ್ತಾರೆ, ಇದು ಪೇಪರಲ್ಲಿ ಬರ್ತಕ್ಕಂಥದ್ದು. ಮೊದಲನೇದಾಗಿ ನಾವು ಕನ್ನಡ ಭಾಷೆ ಉಗಮ ಬೆಳವಣಿಗೆ ಹಂತಗಳಂತ. ಅಂದರೆ ಕನ್ನಡ ಭಾಷೆ ಯಾವಾಗ ಉಗಮವಾಯಿತು, ಈ ಕ್ರಿಸ್ತಶಕ 450 ಅಂತ ಹೇಳ್ತೀವಲ್ಲ, ಅಲ್ಲಿಂದ ಹಿಡಿದು ಈ ಭಾಷಾ ಬೆಳವಣಿಗೆ ಹಂತಗಳು, ಹಳೆಗನ್ನಡ, ಹೊಸಗನ್ನಡ ಅಂತಂದು ಹೇಳಿದ ನವಗನ್ನಡ ಇಲ್ಲಿ ಕೊಟ್ಟರು ನೋಡಲ್ಲಿ. ಕನ್ನಡ ಸಾಹಿತ್ಯ ಚರಿತ್ರೆ ಒಳಗೆ ಇದು ಉಗಮ ಅಂತ ಬೆಳವಣಿಗೆಗಳೇ ಎರಡು ಇದರೊಳಗೆ ಬರ್ತಾವೆ. ಈ ಹಳೆಗನ್ನಡ ಅಂದಾಗ ಪ್ರಾಚೀನ ಕನ್ನಡ ಕವಿಗಳು ಬರ್ತಾರೆ. ಪಂಪ, ರನ್ನ, ಪೊನ್ನ, ಜನ್ನ ಅವರ ಕವಿ ಕಾವ್ಯ, ಅವರ ಒಂದು ಕಾವ್ಯ ವಸ್ತು ಎಲ್ಲದನ್ನು ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ನಡುಗನ್ನಡ ಸಾಹಿತ್ಯಗಳೊಳಗೆ ಈ ಕುಮಾರವ್ಯಾಸರು ಇರ್ತಾರಲ್ಲ, ಕುಮಾರವ್ಯಾಸ, ಪುರಂದರದಾಸರು, ದಾಸ ಸಾಹಿತ್ಯ, ವಚನ ಸಾಹಿತ್ಯ ಇವೆಲ್ಲವೂ ಏನು ಮಾಡ್ತಾವೆ, ನಡುಗನ್ನಡ ಸಾಹಿತ್ಯದೊಳಗೆ ಬರ್ತಾವೆ. ಅದೇ ರೀತಿಯಾಗಿ ಹೊಸಗನ್ನಡ ಕುವೆಂಪು, ದ ರಾ ಬೇಂದ್ರೆ, ಗೋವಿಂದ ಪೈ, BM ಶ್ರೀ ಮೊದಲಾದವರು ಈ ಹೊಸಗನ್ನಡ ಸಾಹಿತ್ಯ ಬರ್ತಾವೆ. ಅವು ಕವಿ ಕಾವ್ಯ ಕಲ್ಪನೆ, ರಾಜಾಶ್ರಯ, ನಾಟಕ ಅವೆಲ್ಲಗಳನ್ನು ನೋಡ್ಕೋಬೇಕಾಗುತ್ತೆ. ಇದೇನಾಯಿತು, ಇದು ಭಾಷೆ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ. ಇನ್ನು ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಆಯಿತು. ಇನ್ನು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಏನು ಮಾಡ್ಯಾರ, ಇಲ್ಲಿ ಒಂದಿಷ್ಟು ಮುಖ್ಯವಾದ ಅಂಶಗಳದಾವು, ನೋಡ್ಕೊಳ್ಳೋಣ. ಈ ಭಾಷಾ ಶಿಕ್ಷಕರಂದರೆ ಅವರಿಗೆ ಆರಂಭದಿಂದ ಅಂತ್ಯದವರೆಗೆ ಎಲ್ಲವನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಯಾವುದನ್ನೇ ಲಘುವಾಗಿ ಪರಿಗಣಿಸುವಂಥದ್ದಿಲ್ಲ. ಈ ಒಂದು ಭಾಷೆ ಅಂದರೆ ಭಾಷೆಯ ಉಗಮ ಇರ್ಬೋದು, ಬೆಳವಣಿಗೆ ಹಂತ ಇರ್ಬೋದು, ಅದು ಹೇಗೆ ಪ್ರೊಸೆಸ್ ಬೆಳೆದು ಬಂತು ಅನ್ನೋದನ್ನು ತಿಳ್ಕೊಬೇಕು. ಅದ್ರ ಜೊತೆಗೆ ವ್ಯಾಕರಣದ ಪ್ರತಿಯೊಂದು ಅಂಶವನ್ನು ಅವರು ಗಮನದಲ್ಲಿ ಇಟ್ಟಿರ್ಬೇಕು, ಎಲ್ಲವನ್ನೂ ಅಭ್ಯಾಸ ಮಾಡಿರ್ಬೇಕು. ಅಂದರೆ ಮಕ್ಕಳಿಗೆ ಕಲಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದರಲ್ಲಿ ಮುಖ್ಯವಾಗಿ ವ್ಯಾಕರಣ, ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ಕೃದಂತ, ತದ್ದಿತಾಂತ, ಅವ್ಯಯ, ದುರುಕ್ತಿ, ಜೋಡಿ ನುಡಿ, ಪಡೆನುಡಿ, ನುಡಿಗಟ್ಟು ಪದಗಳ ಅರ್ಥ, ಲೇಖನ ಚಿಹ್ನೆಗಳು, ವಾಕ್ಯ ಮತ್ತು ವಾಕ್ಯ ಪ್ರಕಾರಗಳು, ಪತ್ರ ಲೇಖನ, ಲಿಂಗ, ವಚನ, ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು ಯಾವ್ಯಾವುಗಳಂದ್ರೆ ಎಲ್ಲದ್ರ ಮೇಲೆ ಬರ್ತದೆ. ಆದರೆ ಕೆಲವಷ್ಟಕ್ಕೆ ಅತಿ ಹೆಚ್ಚು ಒತ್ತು ಕೊಡ್ಬೇಕು. ಕೆಲವೊಬ್ಬರು ಏನು ಮಾಡ್ತಾರೆ, ಈ ಸಮಾಸದೊಳಗೆ, ಸಂಧಿ ಒಳಗೆ, ವಿಭಕ್ತಿ ಪ್ರತ್ಯಯದೊಳಗೆ ಗೊತ್ತಿದ್ದು ತಪ್ಪು ಮಾಡಿಬಿಡ್ತಾರೆ. ಅದಕ್ಕೆ ಜಾಸ್ತಿ ಇದಕ್ಕೆ ಒತ್ತು ಕೊಡಬೇಕು. ತದ್ದಿತಾಂತ, ಕೃದಾಂತ, ಅನ್ವಯ, ಅವ್ಯಯ, ದುರುಕ್ತಿ, ಜೋಡಿ ನುಡಿ, ಪಡೆ ನುಡಿ ಎಲ್ಲವೂ ಏನು ಮಾಡ್ತಾವೆ, ಬಂದೇ ಬರ್ತವೆ. ಪ್ರಶ್ನೆ ಫಿಕ್ಸ್. ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಸಮಾನಾರ್ಥಕ, ನಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳು ನೋಡ್ಕೋಬೇಕು. ಈ ತತ್ಸಮ, ತದ್ಭವ, ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂಥ ರೂಪಾಂತರ ಹೊಂದಿದಂಥ ಪದಗಳು ಅವುಗಳನ್ನು ನೋಡ್ಕೋಬೇಕಾಗುತ್ತೆ. ಅಲಂಕಾರ ಮತ್ತು ಛಂದಸ್ಸು ಬಗ್ಗೆ ನಾವು
ನೋಡ್ಕೋಬೇಕಾಗುತ್ತೆ. ಅದೇ ಥರನಾಗಿ ಅದು 15 ಮಾರ್ಕ್ಸ್ ಅನ್ನೋದು ಕನ್ನಡ ಭಾಷೆ ಸಾಹಿತ್ಯ ವ್ಯಾಕರಣಕ್ಕೆ ಸಂಬಂಧಿಸಿದಂಥ ಇತ್ತು. ಇನ್ನೂ 15 ಮಾರ್ಕ್ಸ್ ಏನು ಮಾಡ್ತಾರೆ, ಈ ಕನ್ನಡ ಭಾಷಾ ಬೋಧನಾ ವಿಧಾನ ಅಂದರೆ ಪೆಡಗಾಗಿ ಅಂತ ಹೇಳಿ ಕೇಳ್ತೀವಿ, ಬೋಧನಾ ಶಾಸ್ತ್ರ ಸಂಬಂಧಿಸಿದಂತೆ 15 ಮಾರ್ಕ್ಸ್ಗಳು ಕಂಪಲ್ಸರಿ ಬರ್ತವೆ. ಅದನ್ನ ಗಮನವಿಟ್ಟು ನೋಡ್ಕೋಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಬೋಧನಾ ಶಾಸ್ತ್ರದೊಳಗೆ ಏನೇನು ಮುಖ್ಯವಾದ ಅಂಶಗಳು ಇದಾವೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು, ಅದೇ ರೀತಿಯಾಗಿ ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು ಭಾಳ ಇಂಪಾರ್ಟೆಂಟ್ ನೋಡ್ರಿ, ಅದನ್ನು ಸ್ವಲ್ಪ ನೋಡ್ಕೊಳ್ರಿ, ಒತ್ತು ಕೊಡ್ರಿ ಅದಕ್ಕೆ. ಅದೇ ರೀತಿಯಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆ ಯೋಜನೆಗಳು, ಪ್ಲಾನಿಂಗ್ ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡಿಕೊಂಡು ಮಕ್ಕಳಿಗೆ ಪಾಠ ಮಾಡ್ಬೇಕು ಅನ್ನೋದು ಏನಿರ್ತಲ್ಲ ನೀಲಿನಕ್ಷೆ, ಅದನ್ನು ಸ್ವಲ್ಪ ನೋಡ್ಕೋಬೇಕು. ಅದೇ ರೀತಿಯಾಗಿ ಭಾಷಾ ಕೌಶಲ್ಯ ಬೋಧನೆ ಇದು ಇಂಪಾರ್ಟೆಂಟು. ಇನ್ನು ಬೋಧನಾ ಸಂಪನ್ಮೂಲಗಳು, ಈ ಕಲಿಕಾ ಸಂಪನ್ಮೂಲಗಳು ಅಥವಾ ಬೋಧನಾ ಸಂಪನ್ಮೂಲಗಳು. ಕಲಿಕಾ ಸಂಪನ್ಮೂಲಗಳು ಅಂದರೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದು, ಬೋಧನಾ ಸಂಪನ್ಮೂಲಗಳಂದರೆ ಶಿಕ್ಷಕರು ಯಾವ ತಮ್ಮ ಪಾಠ ಬೋಧನೆಯಲ್ಲಿ ಯಾವ್ಯಾವ ಅಂಶಗಳನ್ನು ಇಟ್ಟುಕೊಂಡು ಬೋಧನೆ ಮಾಡ್ತಾರೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಭಾಷಾ ಕಲಿಕೆಯ ಮೌಲ್ಯಮಾಪನ, ಈ ಕ್ರಿಯಾ ಸಂಶೋಧನೆ ಇರ್ಬೋದು, ಸಮಸ್ಯೆ ಪರಿಹಾರ ಬೋಧನಾ ತಂತ್ರ ಮೊದಲಾದಗಳು ಬರ್ತಾವೆ. ಅವೆಲ್ಲ ಮೌಲ್ಯಮಾಪನ ವಿದ್ಯಾರ್ಥಿಗಳಿಗೆ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿಯ ಅರ್ಹತೆಗಳು ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಕೇಳ್ತಾರೆ. ಮಾತೃಭಾಷಾ ಬೋಧನಾ ಪದ್ಧತಿಗಳು, ಕ್ರಿಯಾ ಸಂಶೋಧನೆ ನೋಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಪ್ರತಿ ಸಾರಿ ಇದ್ರ ಮೇಲೆ ಒಂದಲ್ಲ ಒಂದು ಕ್ವಶನ್ ಅನ್ವಯ ರೂಪದಾಗ ಕೇಳಿರ್ತಾರೆ, ಬಟ್ ನಮ್ಗೆ ಗೊತ್ತಾಗಲ್ಲ. ಅದ್ರ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡ್ಬೋದು, ಉಚಿತವಾಗುತ್ತೆ. ಕ್ರಿಯಾ ಸಂಶೋಧನೆ ಇದು ಪ್ರತಿ ಸಾರಿ ಕ್ವಶನ್ಗಳು ಕೇಳ್ತಾರೆ, ಅನ್ವಯ ರೂಪದಾಗಲ್ಲೇ ಇರ್ತೈತಿ, ಬಟ್ ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನು ಸ್ವಲ್ಪ ಅದಕ್ಕೆ ಜಾಸ್ತಿ ಒತ್ತು ಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈ ಭಾಷಾ ಪ್ರಥಮ ಭಾಷೆ ಕನ್ನಡ ಆಯಿತು, ಇದು ಪೇಪರ್ 1 ಮತ್ತು ಪೇಪರ್ 2 ಆಗಾಯ್ತು. ಅದೇ ರೀತಿಯಾಗಿ ಈ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನೋಡೋದಾದ್ರೆ, ಈ ಒಂದು ಇಂಗ್ಲೀಷ್ ಒಳಗೆ ಏನೇನು ಈ ಒಂದು ವಿಷಯದೊಳಗೆ ಏನೇನು ಇಂಪಾರ್ಟೆಂಟು, ಈ ಸಿಲೆಬಸ್ಗೆ ಏನೇನು ಇಟ್ಟಾರ ಅನ್ನೋದನ್ನು ನೋಡ್ಕೊಳ್ಳೋಣ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ಲ್ಯಾಂಗ್ವೇಜ್ ಕಂಪ್ರಹೆನ್ಷನ್, ರೀಡಿಂಗ್ ಅನ್ಸೀನ್ ಪ್ಯಾಸೇಜ್, ಆನ್ಸರಿಂಗ್ ದ ಕ್ವಶನ್ ಬೇಸ್ಡ್. ಅಂದರೆ ಈ ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ, ಅದರೊಳಗೆ ಪೋಯಮ್ ಇರ್ಬೋದು, ಪ್ರೋಸ್ ಇರ್ಬೋದು, ಡ್ರಾಮಾ ಇರ್ಬೋದು, ಪೊಯೆಟ್ರಿ ಇರ್ಬೋದು. ಈ ಒಂದು ಪ್ಯಾಸೇಜ್ ಕೊಟ್ಟು ಏನು ಮಾಡ್ತಾರೆ, ಅದ್ರ ಕೆಳಗೆ ಪ್ರಶ್ನೆಗಳು ಕೇಳ್ತಾರೆ, ಅಲ್ಲೇ ಓದಿ ಅಲ್ಲೇ ಉತ್ತರಿಸಕ್ಕಂಥದ್ದು. ಇದು ನೋಡ್ಕೋಬೇಕು. ಏನು ಅಷ್ಟೇನಿರಲ್ಲ, ಅಲ್ಲಿ ನಾವು ನಮ್ಮ ಮೆಂಟಾಲಿಟಿ ಹೆಂಗೆ ಐತೆ ಅನ್ನೋದು ಚೆಕ್ ಮಾಡೋಕೆ ಅವರು ಕೇಳಿರ್ತಾರೆ. ಅದೇ ರೀತಿಯಾಗಿ ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಲರ್ನಿಂಗ್ ಆ್ಯಂಡ್ ಅಕ್ವಿಷನ್, ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್, ರೋಲ್ ಆಫ್ ಲಿಸ್ನಿಂಗ್, ಸ್ಪೀಕಿಂಗ್ ಫಂಕ್ಷನ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಹ್ಯಾಸ್ ಎ ಟೂಲ್. ಈ ಮಕ್ಕಳಿಗೆ ಯಾವ್ಯಾವ ಥರನಾಗಿ ಬೋಧನೆ ಮಾಡ್ತಾರೆ ಶಿಕ್ಷಕರು, ಮತ್ತು ಬೋಧನೆ ಮಾಡುವಂತಹ ಸಂದರ್ಭದೊಳಗೆ ಯಾವ್ಯಾವ ಪಾಠ ಉಪಕರಣಗಳನ್ನು ಬಳಸ್ತಾರೆ ಅದ್ರ ಮೇಲೆ ಪ್ರಶ್ನೆಗಳಿರ್ತಾವೆ ಇಂಗ್ಲೀಷ್ ಒಳಗೆ, ಅವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಈಗ ಗ್ರಾಮರ್ ಸಂಬಂಧಪಟ್ಟಂಗೆ ಗ್ರಾಮರ್ ಸೆಕ್ಷನ್ ಒಳಗೆ ಏನೇನು ಇಂಪಾರ್ಟೆಂಟಪ್ಪ ಅಂತಂದ್ರೆ, ಇಲ್ಲಿ ವೊಕ್ಯಾಬ್ಯುಲರಿ ಆ್ಯಂಡ್ ಇನ್ ರಿಟರ್ನ್ ಫಾರ್ಮ್ ಐತಲ್ಲ, ಇವು ಭಾಳ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ವೊಕ್ಯಾಬ್ಯುಲರಿ ಶಬ್ದಗಳ ಅರ್ಥ ಅವು ಬರ್ತವೆ. ಅದೇ ರೀತಿಯಾಗಿ ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಎ ಡಿವೈಡ್ಸ್ ಕ್ಲಾಸ್ ರೂಮ್ಸ್ ಆ್ಯಂಡ್ ಲ್ಯಾಂಗ್ವೇಜ್ ಸ್ಕಿಲ್. ಅಂದರೆ ಭಾಷಾ ಕೌಶಲ್ಯಗಳು, ಈಗ ತರಗತಿಯ ಶಿಕ್ಷಕರು ಏನು ಮಾಡ್ತಾರೆ, ಭಾಷಾ ಕೌಶಲ್ಯಗಳು ಯಾವ ರೀತಿಯಾಗಿ ಬಳಸ್ತಾರೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಟೀಚಿಂಗ್ ಲರ್ನಿಂಗ್ಸ್ ಮೆಟೀರಿಯಲ್ಸ್, ಟೆಕ್ಸ್ಟ್ ಬುಕ್, ಮಲ್ಟಿಮೀಡಿಯಾ ಮೆಟೀರಿಯಲ್ಸ್. ಅಂದ್ರೆ ಈ ಶಿಕ್ಷಕರು ಏನು ಮಾಡ್ತಾರೆ, ಪಾಠೋಪಕರಣಗಳನ್ನು ಬಳಸ್ತಾರಲ್ಲ, ಈ ಬೋಧನೋಪಕರಣಗಳಂತ ಹೇಳ್ತೀವಿ. ಶ್ರವ್ಯ ಮಾಧ್ಯಮ, ದೃಕ್ ಮಾಧ್ಯಮ, ಬ್ಲಾಕ್ ಬೋರ್ಡು, ಮತ್ತು ಚಿತ್ರಪಟಗಳು, ನಕ್ಷೆಗಳು ಏನೇನು ಬಳಸ್ತಾರೆ ಮಕ್ಕಳಿಗೆ ಪಾಠ ಮಾಡೋಕೆ, ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಈ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಯಿತು. ಅದೇ ಥರನಾಗಿ ಈಗ ಸೋಷಲ್ ಸೈನ್ಸ್ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸಿಲೆಬಸ್ ಐತೆ ಅನ್ನೋದನ್ನು ನೋಡ್ಕೊಳ್ಳೋಣ.